ಸಿಎಂ ಸಿದ್ದರಾಮಯ್ಯ ಸಂಪುಟದಿಂದ ಕೆಎನ್ ರಾಜಣ್ಣರನ್ನ ವಜಾ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೆಹಲಿ ಯಾತ್ರೆಗೆ ಕೆಎನ್ ರಾಜಣ್ಣ ಅಂಡ್ ಟೀಮ್ ಸಜ್ಜಾಗ್ತಾ ಇದೆ. ರಾಜಣ್ಣ ಪರ ಮಾತಾಡೋದಕ್ಕೆ ಹೈಕಮಾಂಡ್ ಭೇಟಿಗೆ ತಯಾರಿ ನಡೆಸಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ತೆರಳುವುದಕ್ಕೆ ಪ್ಲಾನ್ ಆಗಿದೆ. ಮತಗಳ್ಳತನದ ಕುರಿತು ರಾಜಣ್ಣ ನೀಡಿದ್ದ ಹೇಳಿಕೆಯ ಬಗ್ಗೆ ಅವರು ಯಾವ ಅರ್ಥದಲ್ಲಿ ಅದನ್ನ ಹೇಳಿದ್ದು ಅನ್ನೋದನ್ನ ಹೈಕಮಾಂಡ್ಗೆ ಮನವರಿಕೆ ಮಾಡಿಸೋ ಸಲುವಾಗಿ ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ದೆಹಲಿಗೆ ತೆರಳೋದಕ್ಕೆ ಪ್ಲಾನ್ ಆಗಿದೆ. ಕಾಂಗ್ರೆಸ್ನಲ್ಲಿ ಇದು ಸರ್ಕಾರದ ವಿರುದ್ಧವೇ ಕಿಡಿ ಹೊತ್ತಿಸುವಂತ ವಿಚಾರ. ರಾಹುಲ್ ಗಾಂಧಿ ಮತಗಳ್ಳತನದ ಆರೋಪ ಮಾಡಿದ್ದು ಬಿಜೆಪಿ ಹಾಗೂ ಚುನಾವಣಾ ಆಯೋಗದ ವಿರುದ್ಧ. ಆದರೆ ಆ ಕುರಿತು ಪ್ರತಿಕ್ರಿಯಿಸುವ ಸಂದರ್ಭದಲ್ಲಿ ರಾಜಣ್ಣ ನೀಡಿದಂಥ ಹೇಳಿಕೆ ಅದರಿಂದ ಕಾಂಗ್ರೆಸ್ ಹೈಕಮಾಂಡ್ ಸಿಡಿಮಿಡಿಗೊಂಡಿದೆ. ಆ ಕಾರಣಕ್ಕಾಗಿ ರಾಹುಲ್ ಗಾಂಧಿ ನಿರ್ದೇಶನದ ಮೇರೆಗೆ ಅವರನ್ನು ಸಂಪುಟದಿಂದ ವಜಾ ಮಾಡಲಾಗಿದೆ. ಈ ಬೆಳವಣಿಗೆ ಕಾಂಗ್ರೆಸ್ನಲ್ಲಿ ಕಿಚ್ಚು ಹತ್ತಿಸಿದೆ. ಹೀಗಾಗಿ ರಾಜಣ್ಣ ಏನನ್ನು ಹೇಳೋ ಪ್ರಯತ್ನ ಮಾಡಿದ್ರು, ಅದನ್ನು ಯಾವ ರೀತಿ ಹೇಳಿದ್ದಾರೆ ಅನ್ನೋದನ್ನು ದೆಹಲಿ ನಾಯಕರಿಗೆ ಮನದಟ್ಟು ಮಾಡಿಕೊಡ್ಬೇಕು ಅನ್ನೋ ಸಲುವಾಗಿ ಕೆಎನ್ ರಾಜಣ್ಣ ಆ್ಯಂಡ್ ಟೀಮ್ ಒಂದು ಕಡೆ ದೆಹಲಿ ಚಲೋಗೆ ಮುಂದಾಗಿದ್ರೆ, ಸಚಿವ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ದೆಹಲಿಗೆ ಹೋಗಿ ಅದನ್ನು ಮನವರಿಕೆ ಮಾಡಿಕೊಡೋದಕ್ಕೆ ಸಜ್ಜಾಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಹರೀಶ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಈಗ ರಾಜಣ್ಣರನ್ನ ಸಂಪುಟದಿಂದ ವಜಾ ಮಾಡಿರೋ ವಿಚಾರ ಕಾಂಗ್ರೆಸ್ನಲ್ಲೇ ಒಂದು ರಾಜಣ್ಣ ಅವರ ಬೆಂಬಲಿಗರು, ಮತ್ತೊಂದು ಕಡೆ ವಾಲ್ಮೀಕಿ ಸಮುದಾಯದ ನಾಯಕರು ದೆಹಲಿ ನಾಯಕರಿಗೆ ಅವರ ಹೇಳಿಕೆಯ ವಾಸ್ತವವನ್ನು ಅರ್ಥ ಮಾಡಿಸೋ ಪ್ರಯತ್ನನ ಯಾವ ರೀತಿ ಹೈಕಮಾಂಡ್ನ ಮನವೊಲಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು ರಾಜಣ್ಣ ಪರವಾಗಿ? ವಿಜಯ್, ಬಹಳ ಮುಖ್ಯವಾಗಿರುವಂತದ್ದು ಅಧಿವೇಶನದ ಮೊದಲ ದಿನವೇ ಕೂಡ ಕೆಎನ್ ರಾಜಣ್ಣ ಅವರು ಸಚಿವ ಸಂಪುಟದಿಂದ ವಜಾಗೊಂಡಿದ್ದಾರೆ. ಇದು ಸಹಜವಾಗಿ ಕೂಡ ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಸಂಚಲನಕ್ಕೆ ಎಡೆ ಮಾಡಿಕೊಟ್ಟಿದೆ. ಸೊ ಮುಖ್ಯವಾಗಿ ಎಲ್ಲೋ ಒಂದ್ ಕಡೆ ತನ್ನ ವಿರುದ್ಧ ಷಡ್ಯಂತ್ರ ನಡೆದಿದೆ, ಪಿತೂರಿ ನಡೆದಿದೆ ಅನ್ನುವಂತ ಮಾತನ್ನ ಸ್ವತಃ ಕೆಎನ್ ರಾಜಣ್ಣ ಅವರು ಸಿಎಂ ಸಿದ್ದರಾಮಯ್ಯ ಅವರ ಭೇಟಿ ಬಳಿಕ ಅದನ್ನ ವ್ಯಕ್ತಪಡಿಸಿದ್ದಾರೆ. ಖುದ್ದು ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ತಾನು ಮಾತನಾಡಿದಂತ ಹೇಳಿಕೆ ಕೊಟ್ಟಿದ್ದಂತಹ ಆಡಿಯೋವನ್ನ ಸಿದ್ದರಾಮಯ್ಯ ಅವರ ಮುಂದೆ ತೋರಿಸ್ತಾರೆ. ಇದರಲ್ಲಿ ನಾನು ಮಾತನಾಡಿರುವುದು ತಪ್ಪಾದ್ರೂ ಏನಿದೆ ಅನ್ನುವಂತಹ ಸಹಜವಾದ ಒಂದು ಪ್ರಶ್ನೆಯನ್ನ ಸಿಎಂ ಮುಂದೆ ಇಡ್ತಾರೆ. ಸೊ ಅದಾದ ನಂತರ ಅಲ್ಲೇ ಒಂದು ನಿರ್ಧಾರವನ್ನ ಕೂಡ ಮಾಡ್ತಾರೆ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅವರು ಇರ್ತಾರೆ, ಸೇರಿದಂತೆ ಕೆಲವರು ಶಾಸಕರು, ಸಚಿವರು ಎಲ್ಲರೂ ಕೂಡ ಆ ಒಂದು ಸಂದರ್ಭದಲ್ಲಿ ಇರ್ತಾರೆ. ಹಾಗಾಗಿ ಈ ಅಂಶವನ್ನ ಅಂದ್ರೆ ಹೈಕಮಾಂಡ್ ನಾಯಕರಿಗೆ ಇದು ತಪ್ಪು ಗ್ರಹಿಕೆ ಆಗಿರ್ಬೋದು ಅಥವಾ ತಪ್ಪಾಗಿ ಇದನ್ನ ಯಾರಾದ್ರೂ ಅದನ್ನ ಬಿಂಬಿಸ್ತಕ್ಕಂಥ ಒಂದು ಪ್ರಯತ್ನ ಆಗಿರ್ಬೋದು. ಸೊ ಈ ನಿಟ್ಟಿನಲ್ಲಿ ವಾಸ್ತವಾಂಶವನ್ನ ಅವ್ರು ಮನವರಿಕೆ ಮಾಡ್ಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ದಲಿತ ಸಮುದಾಯದ ಸಚಿವರು, ಶಾಸಕರು ಕೂಡ ತೀರ್ಮಾನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಿದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿಯ ನೇತೃತ್ವದಲ್ಲಿ ರಾಜಣ್ಣ ಆನ್ ಟೀಮ್ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡ್ಕೊಡೋದಕ್ಕೆ ಹೋಗ್ತಿದೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಒಂದು ವಾಲ್ಮೀಕಿ ಸಮುದಾಯದಲ್ಲಿ ಹಿಂದೆ ನಾಗೇಂದ್ರ ಅವರು ಇದ್ರು, ಅವ್ರನ್ನು ಕೂಡ ಕೈ ಬಿಟ್ಟಿರುವಂತದ್ದು. ಈಗ ರಾಜಣ್ಣ ಅವರು ಕೂಡ ವಜಾಗೊಂಡಿದ್ದಾರೆ. ಸೊ ಹಾಗಾಗಿ ಸಮುದಾಯ ಒಂದ್ ರೀತಿಯಲ್ಲಿ ಬೇರೆ ಸಂದೇಶ ಹೋಗುತ್ತೆ ಅನ್ನುವಂತ ಸಹಜವಾಗಿ ಕೂಡ ಒಂದಷ್ಟು ಚರ್ಚೆಗಳು ಆಗ್ತಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ವಾಸ್ತವಾಂಶಗಳನ್ನ ತಿಳಿಸುವಂತ ಒಂದು ಪ್ರಯತ್ನ ಮಾಡಲಾಗುವುದು ಅನ್ನುವಂಥದ್ದು ಕೂಡ ಈಗ ಕೇಳಿಬರ್ತಿದೆ. ಸಹಜವಾಗಿ ರಾಜಣ್ಣ ಅವರು ಕೂಡ ತಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅನ್ನುವಂಥ ಅಂಶನ ಪದೇ ಪದೇ ಪ್ರಸ್ತಾಪ ಮಾಡ್ತಿದ್ದಾರೆ. ಸದ್ಯಕ್ಕೆ ಅವರು ಪ್ಯಾಲೇಸ್ ರಸ್ತೆಯ ಅಪಾರ್ಟ್ಮೆಂಟ್ ಒಂದರಲ್ಲಿ ತಮ್ಮ ನಿವಾಸದಲ್ಲಿದ್ದಾರೆ. ಎಲ್ಲೂ ಕೂಡ ಯಾರನ್ನೂ ಕೂಡ ಭೇಟಿ ಆಗ್ತಾ ಇಲ್ಲ. ಸೊ ಈ ಕಡೆ ಅಧಿವೇಶನಕ್ಕೂ ಬರ್ತಾ ಇಲ್ಲ. ಜೊತೆಗೆ ಅಲ್ಲಿ ನಿನ್ನೆ ನಡೆದಂತ ಕಾಂಗ್ರೆಸ್ ಶಾಸಕಾಂಗ ಸಭೆಗೆ ಕೂಡ ಹಾಜರಾಗಿಲ್ಲ. ಸೊ ಸದ್ಯದಲ್ಲೇ ಕೂಡ ಅವರು ದೆಹಲಿಗೆ ತೆರಳಿ ವಾಸ್ತವಾಂಶವನ್ನು ಮನದಟ್ಟು ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಆದ್ರೆ ಇದನ್ನು ಎಷ್ಟು ಮಟ್ಟಿಗೆ ಹೈಕಮಾಂಡ್ ನಾಯಕರು ಮನದಟ್ಟು ಮಾಡಿದ್ರೆ ಅಥವಾ ಬಂದ ಸಂದರ್ಭದಲ್ಲಿ ಎಷ್ಟು ಮಟ್ಟಿಗೆ ಅದನ್ನ ರಿಸೀವ್ ಮಾಡ್ಕೊಳ್ತಾರ, ಅಥವಾ ಅವ್ರ ಜೊತೆ ಮಾತಾಡ್ತಾರೆ ಅಥವಾ ಅವ್ರನ್ನ ಮಾತಾಡ್ತಾರ ಅಥವಾ ಹಾಗೆ ಕಳಿಸ್ತಾರೋ, ಇವೆಲ್ಲವೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.